ಒಂದೊಂದು ನರನಾಡಿಗಳಿಗೂ ಶಕ್ತಿ ಕೊಡ್ತೀವಿ. ಹೋಮ ಮಾಡ್ತೀವಲ್ಲ, ಹೋಮ ಮಾಡ್ಬೇಕಂದ್ರೆ ಒಂದೊಂದು ನರನಾಡಿಗಳಿಗೂ ಒಂದು ಶಕ್ತಿ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಆ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾವು 48 ದಿನಗಳ ಕಾಲ ಏನು ಪ್ರತಿನಿತ್ಯ ಭಗವಂತನ ಅಭಿಷೇಕ ಮಾಡ್ತೀವಿ, ಒಂದೊಂದು ದಿನ ಒಂದೊಂದು ಶಕ್ತಿ ಬರುತ್ತೆ. ಅಂದ್ರೆ ಪ್ರಾಣಕಲ, ಚಂದ್ರಕಲ, ಸೂರ್ಯಕಲ, ವಿಷ್ಣುಕಲ ಅಂತ ಒಂದೊಂದು ದಿನ ಒಂದೊಂದು ಶಕ್ತಿ ಭಗವಂತನಿಗೆ ಪರಿಪೂರ್ಣವಾಗಿ ಬರ್ತಾ ಇರುತ್ತೆ. ಮತ್ತೆ 48ನೇ ದಿನ ನಾವೇನು ಭಗವಂತ ಮತ್ತೆ ಹೋಮ ಮತ್ತೆ ಆ ಕುಂಭಾಭಿಷೇಕ ಎಲ್ಲ ಮಾಡ್ತೀವಿ. ಆಗ ಭಗವಂತನಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ. ನಾವ್ ಏನು ವರ ಕೇಳಿದ್ರೆ ಆಗ ಭಗವಂತ ವರ ಕೊಡ್ತಕ್ಕಂಥ ಸಮಯ. ಈಗ ನಾವೇನಪ್ಪ ಅಂದ್ರೆ ಮಗು ಹುಟ್ಟಿರ್ತಕ್ಕಂಥದ್ದಂದ್ರೆ ದೇವರಿಗೆ ಪ್ರಾಣ ಕೊಟ್ಟಿದ್ದೀವಿ. ಒಂದೊಂದು ದಿನ ನಾವು ಯಾವ ರೀತಿ ಪೂಜೆ ಮಾಡ್ತಾ ಇರ್ತೀವೋ ಆ ರೀತಿ ಭಗವಂತನಿಗೆ ಶಕ್ತಿ ಬರ್ತಾ ಇರುತ್ತೆ. ನಾವು ಮಗು ಯಾವ ರೀತಿ ದೊಡ್ಡದಾಗ್ತಾ ಇರುತ್ತೆ ಆ ರೀತಿ ಶಕ್ತಿ ಬರುತ್ತೆ. ಅದೇ ರೀತಿ ಭಗವಂತನು ಕೂಡ ಒಂದೊಂದು ದಿನಕ್ಕೆ ಒಂದೊಂದು ತರ ಶಕ್ತಿ ಬರ್ತಾ ಇರುತ್ತೆ. ಏನ್ ಸ್ವಾಮಿ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ನಾವು ಬೆಳಗ್ಗೆ ಕೇಳಿದ ತಕ್ಷಣ ಹೊರ ಕೊಡೋದ್ರಲ್ಲಿ ಯಾವ ಶಕ್ತಿ ಬರೋದಿಲ್ಲ. ಅದಕ್ಕೋಸ್ಕರ ಒಂದೊಂದು ದಿನ ಯಾವ ರೀತಿ ಭಗವಂತನಿಗೆ ನೀವು ಊರಲ್ಲೆಲ್ಲರೂ ಸೇರಿ ಪೂಜೆ ಮಾಡ್ತಾ ಇರ್ತೀರಾ, ಆಗ ಒಂದೊಂದು ದಿನ ಒಂದೊಂದು ತರ ಶಕ್ತಿ ಭಗವಂತನಿಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಗ್ರಾಮಕ್ಕೆ, ನಮ್ಮ ಜನಗಳಿಗೆ ಇರ್ತಕ್ಕಂಥ ಲೋಕ ಸಮಸ್ತ ಸುಖಿನೋಭವಂತನಿಗೆ ಈ ಲೋಕಕ್ಕೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತು ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋದು. ದಯವಿಟ್ಟು ಯಾರು ದೇವರನ್ನು ನೋಡಬೇಡಿ. ನಾವು ಹೇಳಿದ್ರೆ ಹಸುಮುಖ ಅಂತ ಕನ್ನಡಿಯಲ್ಲಿ ದೇವರು ನೋಡಿ, ಆಗ ಭಗವಂತನ ಹೋಗಿ ನಮಸ್ಕಾರ ಮಾಡ್ಕೊಂಡು ಎಲ್ಲ ಹೋಮ ಕೂತ್ಕೊಂಡ್ಬಿಡ್ಬೇಕು. ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ನಿರೀಕ್ಷೆ ಜೀರ್ಣ ಬೆಲೆ ಇರ್ತಕ್ಕಂಥ ಲಗ್ನ ಅಂತ ಕರಿತೀವಿ. ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಮನಸ್ಸಲ್ಲಿ ಏನೋ ಇದೆಯೋ ಎಲ್ಲ ಅಭಿಷ್ಟಗಳೆಲ್ಲ ಈಡೇರಿ ಈ ದೇವಾಲಯ ಮುಂದೆ ಉತ್ತರೋತ್ತರಾಗಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳ್ತು ಎಲ್ಲ ಮನಸ್ಸನ್ನ ಮನೆಯಲ್ಲಿ ಏನೇ ಕಾರ್ಯ ಮಾಡಲು ನಮಗಾಗಿ ಮುಖಾಗಿ ಒಳ್ಳೇದಾಗಲಿ ಅಂತ ಮಾಡ್ತೀವಿ. ಈ ಗ್ರಾಮದಲ್ಲೆಲ್ಲ ಒಂದು ದೇವಸ್ಥಾನ ಮಾಡಬೇಕಾದ್ರೆ ಈ ಗ್ರಾಮಕ್ಕೆ ಈ ಲೋಕಕ್ಕೆಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ಪ್ರಾರ್ಥನೆ ಮಾಡ್ತೀವಿ. ಓಂ ತದೇವ ಲಗ್ನಂ ಸುರಿನಂ ತದೇವ ತಾರಾಬಲಂ ಚಂದ್ರವರಂ ತದೇವ ವಿದ್ಯಾವರಂ ದೈವ ಬಲಂ ತದೇವ ಲಕ್ಷ್ಮೀ ವದೇತೇಂದ್ರಿಯಕಂ ಸ್ಮರಾಮಿ. अभय आनंदाय आरोग्य ऐश्वर्यता सिद्ध्यर्थम धर्मार्थ काम देवता
ಸನ್ಮಾನ ಮಾಡಬೇಕು ತುಂಬಾ ಕಷ್ಟ ಇರ್ತದೆ. ಅವಲೋಕನ ಲಕ್ಷ್ಮೀ ಅವಲೋಕನ और महालक्ष्मी स्वागत ನೀವು और ಕೊಟ್ಟು ಸತ್ಯದ ಎಲ್ಲ ಕೈಜೋಡಿಸ್ಕೊಂಡು ಪ್ರಾರ್ಥನೆ ಮಾಡಬಹುದು. ಯಾರು ವಿವಾಹ ಆಗಿದೋ ಅವರು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಬೇಗ ವಿವಾಹ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈಗ ಮಾಂಗಲ್ಯ ಧಾರಣೆ ಆಗುತ್ತೆ. ಎಲ್ಲ ಪ್ರಾರ್ಥನೆ ಮಾಡಬಹುದು. ಅಂದ್ರೆ ನಾವು ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ಮಾಂಗಲ್ಯ ತಂತು ನಾನೇನ ಮಮ್ಮ ಅಂದ್ರೆ ನಾವು ಮನುಷ್ಯನಿಗೆ ಮದುವೆ ಮಾಡಬೇಕಾದ್ರೆ